ಸುವರ್ಣಸೌಧ ಏನಕ್ಕೆ ಕಟ್ಟಿದ್ರಿ, ಏನಕ್ಕೆ ನಾವು ಕಟ್ಟಿದ್ದು ಅಂತ ಕೇಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ನೀವೇ ಸುವರ್ಣಕ್ಕೆ ನೀವು ಮಾಧ್ಯಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಕೂಡ ಒಂದು ಹಂಗ. ಇವತ್ತು ಇಲ್ಲಿ ಬಂದು ಅವ್ರು ಎಷ್ಟು ಬೇಕಾದ್ರೂ ಪಾರ್ಟಿ ಮೀಟಿಂಗ್ ಮಾಡ್ಕೊಳ್ಳಿ, ನಮಗೇನು ಅದರಲ್ಲೇನು ಅಭ್ಯಂತರ ಇಲ್ಲ. ಇಲ್ಲಿ ಕಂಡೀಷನ್ ಆಗಿ ಅಟ್ಲೀಸ್ಟ್ ಒಂದು ಸೆಷನ್ನಾದ್ರು ಮಾಡೋಕ್ಕಾಗಲಿಲ್ಲ ಅಂತಂದಮೇಲೆ ಏನಕ್ಕೆ ಇವರು ಅಧಿಕಾರದಲ್ಲಿ ಇರಬೇಕು? ಏನಕ್ಕೆ ನಾನು ಸುವರ್ಣಸೌಧ ಕಟ್ಟಿದ್ದೀನಿ ಅಂತ ಹೇಳಿದ್ರೆ ಆ ನಾಯಕರುಗಳು ಇದ್ರಲ್ಲ, ದೊಡ್ಡ ದೊಡ್ಡ ನಾಯಕರುಗಳು ಮಾತಾಡ್ತಿದ್ದಾರಲ್ಲ, ಆ ಹೆಸರುಗಳು ಹೇಳೋದು ಬೇಡ, ಈ ಭಾಗದವರೆಲ್ಲ ಭಾಳ ಅನ್ಯಾಯ ಆಗ್ತಾಯಿದೆ. ಅವ್ರು ಯಾಕೆ ಧ್ವನಿ ಎತ್ತಾ ಇಲ್ಲ? ಶಾಸಕಗಳು ಯಾಕೆ ಧ್ವನಿ ಎತ್ತಾ ಇಲ್ಲ? ಮಂತ್ರಿಗಳು ಯಾಕೆ ಧ್ವನಿ ಎತ್ತಾ ಇಲ್ಲ? ಇದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳನ್ನ ನಾನು ಕೇಳ್ತಾ ಇದ್ದೀನಿ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರಕತ್ರಿ ಇವತ್ತು ನಿರ್ಣಯ ಮಾಡಿರುವಂಥದ್ದು. ಮತ್ತೆ ಬರಲಿ ಅದು ನೋಡೋಣ. ರೈತರ ಬದುಕಿನಲ್ಲಿ, ಪ್ರತಿಯೊಬ್ಬ ರೈತರ ಬದುಕಿನಲ್ಲಿ ಇದನ್ನು ಯಾವುದೋ ಒಂದು ಸಮಾಜನ ಗಮನದಲ್ಲಿ ಇಟ್ಕೊಂಡು ಇವ್ರು ಮಾಡ್ತಾಯಿದ್ದಾರೆ. ಎಲ್ಲ ವರ್ಗದ ರೈತರು ಇವತ್ತು ಅವರು ವ್ಯವಸಾಯ ಮಾಡ್ತಾಯಿರ್ತಾರೆ, ದನಗಳು ಇಟ್ಕೊಂಡಿದ್ದಾರೆ, ಕರುಗಳು ಇಟ್ಕೊಂಡಿರ್ತಾರೆ, ಗೋಗಳು ಇಟ್ಕೊಂಡಿರ್ತಾರೆ. ವಯಸ್ಸಾದ ಮೇಲೆ ಅದನ್ನೇನು ಮಾಡ್ತಾರೆ ಅವರು? ಅದಕ್ಕೇನು ಸರ್ಕಾರ ಹಣ ಕೊಡ್ತಾರಾ? ಈಗ ಸೊ ಯಾವುದೇ ಆಗಲಿ ಅವ್ರು ಏನೇ ಮಾಡ್ತಾಯಿದ್ರು ಅದೆಲ್ಲ ಕಾನೂನಿಗೆ ವಿರುದ್ಧವಾಗಿ.